ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ರಾಜ್ಯದಲ್ಲಿ ಸದ್ಯಕ್ಕೆ ನಮ್ಮ ರಾಜಕಾರಣಿಗಳಿಗೆ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಾಡ್ತಾ ಇದೆ. ಕರ್ನಾಟಕ ಸಂಪೂರ್ಣವಾಗಿ ಸುಭಿಕ್ಷವಾಗಿದೆ. ಮಳೆ ಬಂದರೂ ಇಷ್ಟೆಲ್ಲ ಜನ ತೊಂದರೆ ಅನುಭವಿಸ್ತಾ ಇದ್ರು ಕೂಡ ನಮ್ಮ ರಾಜಕಾರಣಿಗಳ ಕಣ್ಣಿಗೆ ಕಾಣ್ತಾ ಇದೆ. ದಿನ ಬೆಳಗಾದ್ರೆ ಒಂದು ಕಡೆಯವರು ಸಿಎಂ ಬದಲಾಗ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯವರು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ. ಹೀಗೆ ಇದು ತುದಿ ಮೊದಲಿಲ್ಲದ ಈ ಚರ್ಚೆಯ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕಾಗಿರುವಂಥವರು ಸುದೀರ್ಘ ಮೌನಕ್ಕೆ ಶರಣಾಗಿದ್ದಾರೆ. ಅದು ಯಾವಾಗ ಇವರು ಮಾತನಾಡ್ತಾರೋ, ಅದು ಯಾವಾಗ ಈ ಗೊಂದಲಗಳಿಗೆ ಪರಿಹಾರ ಸಿಗುತ್ತೋ ಯಾರೊಬ್ರಿಗೂ ಕೂಡ ಗೊತ್ತಿಲ್ಲ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಬದಲಾವಣೆ ಬಿರುಗಾಳಿ. ಇಲ್ಲಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬದಲಾವಣೆ ಅನ್ನುವಂತಹ ಬಿರುಗಾಳಿಗೆ ಸಿಲುಕಿ ಕಾಂಗ್ರೆಸ್ ಪಕ್ಷ ಒದ್ದಾಡ್ತಾ ಇದೆ, ಅಲುಗಾಡ್ತಾ ಇದೆ. ನಿಂತಲ್ಲಿ ನಿಲ್ಲೋಕ್ಕಾಗ್ತಿಲ್ಲ, ಕೂತಲ್ಲಿ ಕೂರೋಕ್ಕಾಗ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೇಲ್ನೋಟಕ್ಕೆ ಎಲ್ಲ ಬಹಳ ತಣ್ಣಗಿದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದ್ರು, ಒಳಗೊಳಗೆ ಕುರ್ಚಿ ಕಚ್ಚಾಟ ತಾರಕಕ್ಕೇರಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಹಿರಂಗವಾಗಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡ್ರು. ಹಾಗೆ ಹೇಳಿದ ನಂತರ ಅದನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಅವರದ್ದೇ ಪಕ್ಷದ ಮೊದಲ ಬಾರಿಯ ಶಾಸಕ ಕೂಡ ಸಿಎಂ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ನನ್ನ ಮಾತನ್ನ ಯಾರೂ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲೇ ಬಹಿರಂಗವಾಗಿ ತಮ್ಮ ಅಂತರಂಗದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಬಂದು 2 ವರ್ಷಗಳ ಕಾಲ ನಡೆಸದಷ್ಟು ಸುದೀರ್ಘ ಸಭೆಗಳನ್ನು, ಕಳೆದ 2 ವರ್ಷಗಳಿಂದ ಇವರು ಇಷ್ಟೆಲ್ಲ ಸಭೆ ಮಾಡಿದ್ದನ್ನು ಯಾರು ನೋಡಲೇ ಇಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಏಕಾಏಕಿ ಈಗ ಬಹಳ ಸುದೀರ್ಘವಾಗಿ ಬಹಳ ಸಂಘಟನೆಯ ಬಗ್ಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇದು ನಿಜಕ್ಕೂ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ತಿಳಿದುಕೊಳ್ಳುವಂಥ ಸಭೆನೋ, ಅಥವಾ ಶಾಸಕರನ್ನು ಹುರಿದುಂಬಿಸುವಂತಹ ಸಭೆನೋ, ಅವರ ಸಮಸ್ಯೆಗಳನ್ನು ಕೇಳುವಂಥ ಸಭೆನೋ, ಅಥವಾ ಸಚಿವರುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಅಧ್ಯಯನ ಮಾಡುವಂಥ ಸಭೆನೋ, ಅಥವಾ ಬದಲಾವಣೆಯ ತೀರ್ಮಾನಕ್ಕೆ ಅಡಿಗಲ್ಲು ಸಮಾರಂಭವೋ, ಯಾವುದೂ ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ನವರು ಒಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಕೂತ್ಕೊಂಡ್ರೆ, ಅವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಕೂತಿದ್ರೆ, ಬಿಜೆಪಿಯವರು ಹೇಳ್ತಿರುವಂಥ ಭವಿಷ್ಯನೇ ಬೇರೆ ಇದೆ. ಇದೆಲ್ಲದರ ಬಗ್ಗೆ ಸ್ಪಷ್ಟತೆ ಕೊಡಬೇಕಾಗಿದ್ದ ಕಾಂಗ್ರೆಸ್ನ ಹೈಕಮಾಂಡ್ನವರು ಮಾತ್ರ ಮೌನವೇ ಆಭರಣ ಅನ್ನುವಂಥ ರೀತಿಯಲ್ಲಿ ಕುಳಿತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಸರ್ಕಾರಕ್ಕೆ ಸದ್ಯಕ್ಕಂತೂ ಗೊಂದಲದ ಗೋಜಲುಗಳ ಈ ಗೂಡಾಗಿನೇ ಅದು ಮುಂದುವರಿತಾ ಇದ್ದು, ಬದಲಾವಣೆಯ ಬಿರುಗಾಳಿಗೆ ಆಡಳಿತ ಯಂತ್ರ ನಲುಗುವಂತಾಗಿದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಬದಲಾವಣೆಯ ಬಿರುಗಾಳಿ ಹೇಗಿದೆ, ಯಾವ ಕಡೆಗೆ ಬೀಸ್ತಾ ಇದೆ. ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, BSYಗೆ ಬಂಡಾಯ ಬಿಸಿ. ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರ ವಿರುದ್ಧ ರೆಬೆಲ್ಸ್ ಟೀಮ್ ಆಕ್ರೋಶವನ್ನು ಹೊರಹಾಕ್ತಾ ಇತ್ತು. ಆದರೆ ಇವತ್ತು ಅದೇ ಬಂಡಾಯದ ತಂಡ ಇದೆಯಲ್ಲ, ಅವರು ನೇರವಾಗಿ BS ಯಡಿಯೂರಪ್ಪನವರ ವಿರುದ್ಧ ತಮ್ಮ ಬಂಡಾಯದ ಬಾವುಟವನ್ನು ಪ್ರದರ್ಶಿಸೋದಕ್ಕೆ ಶುರು ಮಾಡಿದರು. GM ಸಿದ್ದೇಶ್ವರ ಅವರ ಬರ್ತ್ಡೇ ಒಂದು ನೆಪ. ಆ ಬರ್ತ್ಡೇ ಸಮಾರಂಭದಲ್ಲಿ ಭಾಗಿಯಾಗದಂತಹ ಪ್ರತಿಯೊಬ್ಬರ ಮಾತುಗಳು ಕೂಡ ತಲೆ ಮೇಲೆ ಕೇಸರಿ ಪೇಟವನ್ನು ಧರಿಸಿ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಆಡಿರುವ ಮಾತುಗಳು ಯಡಿಯೂರಪ್ಪನವರ ವಿರುದ್ಧವಾಗಿಯೇ ಇತ್ತು. ಮಾತಿಗೂ ಯಡಿಯೂರಪ್ಪ ಅವರ ಜೊತೆ ಸೇರಿ ಪಕ್ಷ ಸಂಘಟನೆಗಾಗಿ ಸಿದ್ದೇಶ್ವರ ಅವರ ದುಡಿಮೆಯನ್ನು ನೆನಪು ಮಾಡಿದ್ದಾರೆ. ಅವರ ಹಿರಿತನ, ಅಧಿಕಾರ, ಇವರಿಗೆ ಅಧಿಕಾರ ಸಿಕ್ಕಿದ್ದು ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬಂದಿದ್ದಾವೆ. ಈ ಮೂಲಕ ಬಿಜೆಪಿಯಲ್ಲಿ ರಾಜಕೀಯ ಧ್ರುವೀಕರಣ ದಾವಣಗೆರೆಯಿಂದಲೇ ಶುರು ಅನ್ನುವಂಥ ಕಹಳೆ ಮೊಳಗಿಸೋದಕ್ಕೂ ಕೂಡ ಯತ್ನಿಸಿದ್ದಾರೆ. ಯಾವ ಸ್ವರೂಪದಲ್ಲಿ ಬಿಜೆಪಿಯ ಒಳಗಡೆ ಬಂಡಾಯದ ಬಿಸಿ, ಅದರಲ್ಲೂ ನೇರವಾಗಿ BSY ಅವರಿಗಿದು ಮುಟ್ಟೋದಕ್ಕೆ ಶುರುವಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಬದಲಾವಣೆಯ ಬಿರುಗಾಳಿ. ಕರ್ನಾಟಕದ ಜನ 136 ಸೀಟ್ಗಳನ್ನು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನವರಿಗೆ ಕೊಟ್ಟಿದ್ದು ಒಂದು ಸ್ಥಿರ ಆಡಳಿತವನ್ನ ಕೊಡಬೇಕು, ಒಂದು 5 ವರ್ಷಗಳ ಕಾಲ ಯಾವುದೇ ಗೊಂದಲಗಳಿಲ್ಲದ ಆಡಳಿತವನ್ನ ಕೊಡಬೇಕು ಅನ್ನುವ ಕಾರಣಕ್ಕಾಗಿ 18ರಿಂದ 23ರ ನಡುವೆ ಕರ್ನಾಟಕ 3 ಮುಖ್ಯಮಂತ್ರಿಗಳನ್ನು ಕಂಡಿತ್ತು. 2008ರಿಂದ 2013ರ ನಡುವೆ ಕರ್ನಾಟಕ 3 ಮುಖ್ಯಮಂತ್ರಿಗಳನ್ನು ಕಂಡಿತ್ತು. ಈಗ ಮತ್ತೆ ಕಾಂಗ್ರೆಸ್ನ ಒಳಗಡೆ
ಪೂರ್ಣ ಅಧಿಕಾರವನ್ನ ಜನ ಕೊಟ್ರೆ ಇವರು ನಾನು ಮುಖ್ಯಮಂತ್ರಿನ ಅವರು ಮುಖ್ಯಮಂತ್ರಿನ ಅವರು ಮುಖ್ಯಮಂತ್ರಿನ ಇವರು ಮುಖ್ಯಮಂತ್ರಿನ ಈ ಚರ್ಚೆ ಈಗ ಬಹಳ ಜೋರಾಗಿ ನಡೀತಾ ಇದೆ. ಈ ಚರ್ಚೆಯಿಂದಾಗಿ ನಿಜಕ್ಕೂ ತೊಂದರೆ ಅನುಭವಿಸ್ತಾ ಇರುವಂಥದ್ದು ಕನ್ನಡದ ಜನ, ಕರ್ನಾಟಕದ ಜನ. ಯಾಕಂದ್ರೆ ಆಡಳಿತ ಯಂತ್ರಕ್ಕೆ ಇದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ಹಾಗಿದ್ರೂ ಇವರ ಕುರ್ಚಿ ಕಚ್ಚಾಟ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. Whatever we had to say on that issue, we have already spoken. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬೆಂಬಲ. ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ರಾಜ್ಯದ ನನಗೆ ಯಾರು ಶತ್ರುಗಳಿಲ್ಲ. ಮಠಾಧೀಶರು ಎಲ್ಲರೂ ಕೂಡ ಇದನ್ನೊಂದು ಅಭಿಲಾಷೆಯನ್ನ ಪಡ್ತಾ ಇದ್ದಾರೆ. ಒಳ್ಳೇದಾಗ್ತದೆ ಅಂತ ಅನ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ. ಏನೂ ಇಲ್ಲ ಅಂತಾನೆ ಎಲ್ಲವೂ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯುತ್ತಿದೆ. ಎರಡನೇ ವಾರವೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಶಾಸಕರ ಅಹವಾಲು ಕೇಳುತ್ತಿರುವಾಗಲೇ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಫಿಕ್ಸ್ ಆಗಿದೆ. ಈಗಾಗಲೇ ದೆಹಲಿಯಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ರನ್ನ ಭೇಟಿ ಮಾಡಿದ್ದರು. ಮೇಕೆದಾಟು, ಎತ್ತಿನಹೊಳೆ, ಮಹದಾಯಿ ಸೇರಿದಂತೆ ಬಾಕಿ ಉಳಿದಿರುವ ಕರ್ನಾಟಕದ ಯೋಜನೆಗಳಿಗೆ ಇಲಾಖೆ ಅನುಮತಿ ನೀಡುವ ಸಂಬಂಧ ಮಾತುಕತೆ ನಡೆಸಿದ್ರು. ನಮ್ಮ ಇರಿಗೇಷನ್ ಇಲಾಖೆಗೆ ನಮ್ಮ ಲೀಗಲ್ ಟೀಮ್ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟು ವಿಚಾರ ಇರ್ಬೋದು, ಕೃಷ್ಣ ಅದು ಮಹದಾಯಿ ವಿಚಾರ ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು. ಡಿಕೆಶಿ ಮುಖ್ಯಮಂತ್ರಿ ಆಗಲೇಬೇಕು. ಡಿಕೆ ದೆಹಲಿಯಲ್ಲಿರುವಾಗಲೇ ಆಪ್ತರ ಬ್ಯಾಟಿಂಗ್. ಅತ್ತ ಕಡೆ ದೆಹಲಿಯಲ್ಲಿ ಡಿಕೆ ಇಲಾಖೆಗಳ ಕೆಲಸ ಮಾಡುತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವ ತಯಾರಿಯಲ್ಲಿದ್ದಾರೆ. ಹೀಗಿರುವಾಗಲೇ ಡಿಕೆಶಿ ಜಿಲ್ಲೆಯ ಇಬ್ಬರು ಶಾಸಕರು ಡಿಕೆ ಪರ ಬ್ಯಾಟ್ ಮಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕೆಂಬ ಆಗ್ರಹವನ್ನ ಮಗದೊಮ್ಮೆ ಮಂಡಿಸಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆಲಿದ್ದೀವಿ, ನಾನೊಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರು ಮುಂದಿನ ಬಹಳ ದೂರದ ಆಲೋಚನೆ ಮಾಡಿ ದೂರದೃಷ್ಟಿ ಇಟ್ಟು ಮಾತಾಡ್ತಾ ಇದ್ದಾರೆ. ಸೊ ಇವತ್ತು ಮಠಾಧೀಶರು, ಶಿವಶರಣರು ಎಲ್ಲರೂ ಕೂಡ ಇದನ್ನೊಂದು ಅಪೇಕ್ಷೆ ಪಡ್ತಾ ಇರೋ ಅಭಿಲಾಷೆಯನ್ನು ಪಡ್ತಾ ಇದ್ದಾರೆ. ಒಳ್ಳೇದಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ. ಹೌದ್ರಿ, ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ನಾವು ಎಲ್ಲ ಜಿಲ್ಲೆಯ ಶಾಸಕರು ಒಗ್ಗಟ್ಟು, ಅವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್. ನಮಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ. ಜಿಲ್ಲೆಯ ಜನಾಭಿಪ್ರಾಯನೂ ಹಾಗೆ ಇದೆ. ನಾವು ಶಾಸಕರೆಲ್ಲ ಹೇಳ್ತಾ ಇದ್ದೀವಿ. ಅದೆಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸಚಿವ ಸ್ಥಾನ ಕೊಟ್ಟರೆ ಬೇಡ ಅಂತಾರೆ ಸರ್. ನನಗೇನು ಬೇಡ ಅಣ್ಣ, ಮೊದಲು ಶಿವಕುಮಾರ್ ಆಗಲಿ, ನಡೀರಿ ಸಪೋರ್ಟ್ ಮಾಡಿ. ಡಿಕೆ ಶಿವಕುಮಾರ್ ಅಂಗಳದಲ್ಲಿ ಇದೆಲ್ಲವೂ ಆಗ್ತಿರುವಾಗಲೇ ಸಿದ್ದು ಟೀಮ್ ಕೂಡ ಆಕ್ಟಿವ್ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಮೈಸೂರು ದಸರಾದಲ್ಲಿ ಏರ್ ಶೋ ಆಯೋಜಿಸುವ ಸಂಬಂಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮಾತನಾಡಲಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೂ ಟೈಮ್ ಕೇಳಿದ್ದು ಪ್ರಸಕ್ತ ರಾಜ್ಯ ರಾಜಕಾರಣದ ಸಮಗ್ರ ಚರ್ಚೆ ಮಾಡಲಿದ್ದಾರೆ. ವಿಧಾನ ಪರಿಷತ್ನ 4 ನಾಮನಿರ್ದೇಶಿತ ಸ್ಥಾನಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಲಿದೆ. ಎಐಸಿಸಿ ಒಬಿಸಿ ಘಟಕಕ್ಕೆ ನೇಮಕವಾಗಿರುವ ಕಾರಣಕ್ಕೆ ಬೆಂಗಳೂರಿನ ಒಬಿಸಿ ಸಭೆಯ ರೂಪುರೇಷೆಗಳು ಅಂತಿಮಗೊಳ್ಳಲಿವೆ. ಸರ್ಕಾರದಲ್ಲಿ ಇತ್ತೀಚೆಗೆ ಎದ್ದಿರುವ ಕುರ್ಚಿ ಕಿತ್ತಾಟ, ನಾಯಕರ ನಡೆ, ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ಆಗಲಿದೆ. ಅದರೊಟ್ಟಿಗೆ ಸರ್ಕಾರದ ಬಗ್ಗೆ ಶಾಸಕರು, ಸಚಿವರು ದಿನಕ್ಕೊಂದು ಹೇಳಿಕೆಗಳನ್ನು ನೀಡುತ್ತಿದ್ದು ಅದರಿಂದ ಆಗುತ್ತಿರುವ ಗೊಂದಲಗಳಿಗೂ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಿದ್ದಾರೆ ಸಿಎಂ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದ್ರೆ ನಾನು ಒಪ್ಪೋದಿಲ್ಲ ಅದನ್ನು. ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ತೀರಿಸ್ಬಿಡ್ತೀರಾ ನೀವು? ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಸೊ ಭಾಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು. ಸೊ ಸುಮಾರು ಕೆಲಸಗಳಿರ್ತವೆ. ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನು ಬೇಡ, ಕೆಲಸದ ನಿಮಿತ್ತ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಂಚಲನ. ದುರ್ಗಾ ಪರಮೇಶ್ವರಿ ದೇವರ ಮೊರೆ ಹೋದ ಪರಮೇಶ್ವರ್. ಒಂದು ಕಡೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ, ಇನ್ನೊಂದು ಕಡೆ ಸುರ್ಜೇವಾಲಾ ಮೀಟಿಂಗ್. ಆ ಹೊತ್ತಲ್ಲೇ ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ ಕಹಳೆ. ಇದೆಲ್ಲವೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿದ್ದೆಗೆಡಿಸಿದೆ. ಹೀಗಾಗಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಚಂಡಿಕಾ ಯಾಗ ಮಾಡಿದ್ರು. ಪತ್ನಿ ಪರಮೇಶ್ವರಿ ಜೊತೆ ದಿನವಿಡೀ ಯಾಗದಲ್ಲಿ ಪಾಲ್ಗೊಂಡು ಆಶೀರ್ವಾದ ಪ್ರಸಾದ ಪಡೆದ್ರು. ಮನಃಶಾಂತಿ, ಕಂಟಕ ನಿವಾರಣೆ, ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ರು. ನನಗೆ ಯಾಕೆ ಬೇಸರ? ನನಗೆ ಯಾವುದೂ ಬೇಸರ ಇಲ್ಲ. ಆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಸರ ಆಗುವಂತ ಪ್ರಶ್ನೆ ಯಾವುದೂ ಇಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಅವ್ರದ್ದು ಹೇಳಿದ್ರು, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಲ್ಲ, ನನಗೆ ಯಾರು ಶತ್ರುಗಳಿಲ್ಲ. ಯಾರಾದ್ರೂ ಇದ್ರೆ ಹುಡುಕೊಡಿ. ನನಗೆ ಯಾರು ಶತ್ರುಗಳಿಲ್ಲ.
ಯಾರಾದ್ರೂ ಇದ್ರೆ ಹುಡುಕೊಡಿ. ಈ ಎಲ್ಲದರ ಮಧ್ಯೆಯೇ ಶಾಸಕರ ಅಹವಾಲು ಸ್ವೀಕರಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಉತ್ತರ ಕರ್ನಾಟಕ ಭಾಗದ ಶಾಸಕರೊಂದಿಗೆ ಮಾತನಾಡಿದ್ರು. ಅನುದಾನ, ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ರು. ನಿನ್ನೆ ಬೀದರ್ ರಾಜಕಾರಣದ ಜಂಜಾಟದ ಮಧ್ಯೆಯೇ ಬಳ್ಳಾರಿ ರಾಜಕಾರಣದ್ದು ಬಿಸಿ ಬಿಸಿ ಚರ್ಚೆ ಆಯಿತು. ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ದ ವಿಜಯನಗರ ಶಾಸಕ ಗವಿಯಪ್ಪ ಜೊತೆ ಮೂರು ಬಾರಿ ಸಭೆ ಮಾಡಿದ್ರು. ಅನುದಾನ ಇಲ್ಲ ಎಂಬ ಆರೋಪಗಳಿಗೆ ಪೂರಕವಾದ ದಾಖಲೆಗಳನ್ನು ಪಡೆದರು. ಗವಿಯಪ್ಪ ಬಂದು ಹೋದ ಮೇಲೆ ಮಾಜಿ ಸಚಿವ ಬಿ ನಾಗೇಂದ್ರ ಕರೆದು ಮಾಹಿತಿ ಪಡೆದರು ಸುರ್ಜೇವಾಲಾ. ಇಂದು ಭೇಟಿಯಾದ ಬಹುತೇಕ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ಎತ್ತಿದ್ರು. ಆ ಶಾಸಕರಿಗೆ ಲಿಖಿತ ರೂಪದಲ್ಲಿ ದೂರು ನೀಡುವಂತೆ ಸುರ್ಜೇವಾಲಾ ಸೂಚಿಸಿದ್ರು. As far as our MLAs are concerned, many MLAs can have issues and problems. I've told them to give me in writing. We are settling them one by one. ಹಾಗೆ ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರವಾಸದ ಬಗ್ಗೆಯೂ ಸುರ್ಜೇವಾಲಾ ಮಾತನಾಡಿದ್ರು. ಇಲಾಖೆಗಳ ಕೆಲಸಗಳ ಮೇಲೆ ಹೋಗಿದ್ದಾರೆ. ಕರ್ನಾಟಕ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ದೆಹಲಿ ಭೇಟಿ ಅಂತ ಸ್ಪಷ್ಟಪಡಿಸಿದ್ರು. ಈ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸಕ್ಕೂ ಸುರ್ಜೇವಾಲಾ ಮೀಟಿಂಗು, ಸೆಪ್ಟೆಂಬರ್ ಕ್ರಾಂತಿಗೂ ತಳುಕು ಹಾಕಿದ್ರು ಬಿಜೆಪಿ ನಾಯಕರು. ಕಾಂಗ್ರೆಸ್ ನಾಯಕತ್ವ ಬದಲಾವಣೆಗಾಗೇ ಎಲ್ಲವೂ ನಡೆಯುತ್ತಿದೆ ಅನ್ನೋದು ಬಿಜೆಪಿ ನಾಯಕರ ವಾದವಾಗಿತ್ತು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಸಿದ್ದರಾಮಯ್ಯನವರು ಆಡಳಿತದ ಮೇಲೆ ತಮ್ಮ ಹಿಡಿತವನ್ನು ಕಳೆದುಕೊಂಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇದು ವಾಸ್ತವಿಕ ಸತ್ಯ. ಈಗಾಗಲೇ ಸುರ್ಜೇವಾಲಾ ಅವರು ಒಂದು ಪರೋಕ್ಷವಾಗಿ ಶಾಸಕರನ್ನ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಮತ್ತು ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಉದ್ದೇಶ, ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂಥದ್ದು ಉದ್ದೇಶ. ಹೀಗೆ ರಾಜ್ಯದಲ್ಲಿ ಸಿಎಂ ಕುರ್ಚಿಯ ಸುತ್ತಲೇ ರಾಜಕೀಯ ಚರ್ಚೆಯಂತೂ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕಿದ್ದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾತಾಡೋರೆಲ್ಲ ಮಾತಾಡ್ತಾ ಇರಲಿ ಎಂಬಂತೆ ಸುಮ್ಮನೆ ಕುಳಿತಿದೆ. ಆದಷ್ಟು ಬೇಗ ಸಿಎಂ ಮುಂದುವರಿಕೆ ಅಥವಾ ಬದಲಾವಣೆ ಎರಡರಲ್ಲಿ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸದೇ ಇದ್ರೆ ಈಗಿನ ರಾಜಕೀಯ ಗೊಂದಲ ಕರ್ನಾಟಕದ ಆಡಳಿತದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ ಜನ ಅಧಿಕಾರವನ್ನು ಕೊಟ್ಟಿರುವಂಥದ್ದು ಕರೆಕ್ಟ್ ಆದಂಥ ಆಡಳಿತವನ್ನು ನಡೆಸಿ ಅಂತೇಳಿ. ಆದರೆ ಆಡಳಿತವನ್ನು ನಡೆಸ್ತಾ ಇರುವಂಥವ್ರು ನನ್ನ ಸೀಟು, ನಿನ್ನ ಸೀಟು, ಅವ್ರ ಸೀಟು, ಇವ್ರ ಸೀಟು ತಿಳ್ಕೊಂಡು ಕಾಲ ಕಳೀತಾ ಹೋದರೆ ದಿನ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಸರ್ಕಾರದ ಆಡಳಿತದ ಅವಧಿ ಜಾಸ್ತಿ ಆಗೋದಿಲ್ಲ. ಇನ್ನು ಉಳಿದಿರುವಂಥ ಅವಧಿ ಒಳಗಡೆ ಏನು ಅಧಿಕಾರವನ್ನು ಚಲಾಯಿಸಿರಿ, ಏನು ಕೆಲಸವನ್ನು ಮಾಡಿದ್ದೀರಿ ಅನ್ನುವಂಥದ್ದು ಇಲ್ಲಿ ಭಾಳ ಮುಖ್ಯ ಆಗುತ್ತೆ. ಸರ್ಕಾರ ಯಾವಾಗ, ಯಾಕಂದರೆ ಅವರೆಲ್ಲರೂ ಕೂಡ ಹಿರಿಯ ರಾಜಕಾರಣಿಗಳೇ, ಆದರೆ ಯಾವಾಗ ಇದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಬೇಕಿದೆ. ಯಡಿಯೂರಪ್ಪನವ್ರಿಗೆ ಈಗ ಬಂಡಾಯದ ಟೀಮ್ನವರ ನೇರ ಬಿಸಿ ಈಗ ತಟ್ಟಿದೆ. ಇಷ್ಟು ದಿವಸ ಅವರ ಪುತ್ರನ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು, ಆದರೆ ಇವತ್ತು ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡಿದ್ದಾರೆ ರೆಬೆಲ್ಸ್ ತಂಡದ ನಾಯಕರು. ಯಾಕಂದರೆ ವೇದಿಕೆ ಅಂಥದ್ದಿತ್ತು, ಹಾಗಾಗಿ ಅಂತಹ ವೇದಿಕೆಯಲ್ಲಿ ನಿಂತ ಕಾರಣದಿಂದಾಗಿ ಅವರ ಮಾತುಗಳು ಕೂಡ ಅದಕ್ಕೆ ಪೂರಕವಾಗಿಯೇ ಇತ್ತು. ಅದರಲ್ಲಿ ಹಾಕಿರ್ತಕ್ಕಂತಹ ಫೋಟೋಗಳು, ಅವರು ಬಳಸಿರುವಂತಹ ಫೋಟೋಗಳಲ್ಲಿ BJPಯ ಒಂದಿಷ್ಟು ಜನ ಹಿರಿಯ ನಾಯಕರುಗಳ ಫೋಟೋಗಳು ಕೂಡ ಇತ್ತು. ಆದರೆ ಪ್ರಮುಖ ನಾಯಕರುಗಳದ್ದು ಯಾರ ಫೋಟೋಗಳು ಅಲ್ಲಿ ಇರಬೇಕಾಗಿತ್ತು ಆ ಫೋಟೋಗಳು ಮಿಸ್ ಆಗಿರುವಂಥ ಕೂಡ ಕಾಣ್ತಾ ಇತ್ತು. ಇಲ್ಲಿ ಈ ಸಮಾರಂಭದಲ್ಲಿ ಅವರು ಆಡಿರುವಂತಹ ಮಾತುಗಳನ್ನು ನಾವು ಗಮನಿಸಬೇಕು. ರೆಬೆಲ್ಸ್ ಓಪನ್ ವಾರ್ ಹೇಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಭಾಳ ಮುಖ್ಯವಾಗಿ ಇಲ್ಲಿ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಓಪನ್ ವಾರ್ ಶುರುವಾಗಿರುವಂಥದ್ದು ನೋಡಿ. ಅಲ್ಲಿ ಆ ಬ್ಯಾಕ್ಗ್ರೌಂಡ್ನ ಫೋಟೋದಲ್ಲಿ ಬಹುಶಃ ವಿಜೇಂದ್ರ ಅವರ ಫೋಟೋ ಎಲ್ಲೂ ಕೂಡ ಕಾಣ್ತಾ ಇರಲಿಲ್ಲ. GM ಸಿದ್ದೇಶ್ವರ 74ನೇ ಹುಟ್ಟುಹಬ್ಬದ ನೆಪದಲ್ಲಿ ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ದಾವಣಗೆರೆಯಲ್ಲಿ. ಆ ಆಯೋಜನೆಯಾಗಿದ್ದಂತಹ ಸಮಾವೇಶದಲ್ಲಿ ಆ ವೇದಿಕೆ ಸಿಕ್ಕಿರೋ ಕಾರಣದಿಂದಾಗಿ ಆ ವೇದಿಕೆಯನ್ನು ಬಳಕೆ ಮಾಡಿಕೊಂಡಿದ್ದಾರೆ. BJP ವಿರುದ್ಧವೇ ದಾವಣಗೆರೆಯಲ್ಲಿ ಬಲ ಪ್ರದರ್ಶನವನ್ನು ಮಾಡಿದ್ದಾರೆ. ಅಂದರೆ ನಾವೆಲ್ಲರೂ BJPಯವರೆಂದು ಹೇಳಿಕೊಂಡೇ ಅವರು ತಮ್ಮ ಬಲ ಪ್ರದರ್ಶನವನ್ನು BJPಯ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಅಪ್ಪನ ವಿರುದ್ಧ ಮಾಡಿದ್ದಾರೆ. GM ಸಿದ್ದೇಶ್ವರಗೆ ಅನ್ಯಾಯ ಮಾಡಿದ್ರು ಅಂತ ಪದೇ ಪದೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ಯಾರಿಂದ ಅನ್ಯಾಯ ಆಗಿದೆ? ವಿಜೇಂದ್ರ ಅವರಿಂದ ಅನ್ಯಾಯ ಆಗಿದೆಯಾ ಅಥವಾ ಅವರ ಅಪ್ಪನಿಂದ ಅನ್ಯಾಯ ಆಗಿದೆಯಾ ಅನ್ನುವಂಥ ವಿಚಾರಗಳು ಬರುತ್ತೆ. ಆಗ ಅವರ ಅಪ್ಪನಿಂದಲೇ ಅನ್ಯಾಯ ಆಗಿದೆ ಅನ್ನುವಂಥದ್ದು ರೆಬೆಲ್ಸ್ ಟೀಮ್ನ ವಾದ. ರೆಬೆಲ್ಸ್ ಭಾಷಣದುದ್ದಕ್ಕೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ವಿಜೇಂದ್ರ ಅವರ ಮೇಲೂ ವಾಗ್ದಾಳಿ ನಡೆಸಿದ್ದಾರೆ. ವಿಶೇಷವಾಗಿ ಯಡಿಯೂರಪ್ಪನವರನ್ನ ಈ ಬಾರಿ ತಮ್ಮ ಟಾರ್ಗೆಟ್ ಕೇಂದ್ರ ಬಿಂದುವಾಗಿ ಮಾಡಿಕೊಂಡು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ BJP ಕಟ್ಟೋದಕ್ಕೆ ದುಡಿದ ಸಿದ್ದೇಶ್ವರ್ಗೆ ಮಹಾ ಅನ್ಯಾಯ, ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ GM ಸಿದ್ದೇಶ್ವರ್ ಅವರಿಗೆ ಅನ್ನೋದನ್ನು ಬಿಂಬಿಸುವಂತಹ ಕೆಲಸವನ್ನು ಭಾಳ
ದೊಡ್ಡ ಮಟ್ಟದಲ್ಲಿ ಬಿಜೆಪಿಯದ್ದೇ ನಾಯಕರುಗಳು ಹೇಳಿದ್ದಾರೆ. ಆದರೆ ಬಂಡಾಯ ಟೀಮ್ನಲ್ಲಿ ಅಂತ ಹೇಳ್ಕೊಂಡು ಅವ್ರನ್ನ ನಾವು ಕರಿಬಹುದು, ಯಾಕಂದರೆ ಅವರು ಬಿಜೆಪಿಯ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ದಾವಣಗೆರೆ ಟಿಕೆಟ್ ನೀಡುವ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡಿದ್ದಾರೆ. ಹಾಗಾದರೆ GM ಸಿದ್ದೇಶ್ವರ ಅವರ ಪತ್ನಿಗೆ ಟಿಕೆಟ್ ಕೊಡಿಸಿರುವಂಥದ್ದೇ ಅವ್ರನ್ನ ಸೋಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಅನ್ನುವಂಥ ಅನುಮಾನ ಬರುತ್ತೆ. ಬಿಜೆಪಿ ಸರ್ಕಾರ ರಚನೆಯಲ್ಲಿ ಸಿದ್ದೇಶ್ವರ ಪಾತ್ರ ಅತಿ ದೊಡ್ಡದು. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯವರು 2008ರಿಂದ 13 ನಡುವೆ ಆಡಳಿತ ನಡೆಸಿದ್ರು. ಹಾಗೆಯೇ 18-19ರಿಂದ ಮತ್ತೆ 23ರವರೆಗೆ ಆಡಳಿತ ನಡೆಸಿದ್ರು. ಈ ಅವಧಿಗಳಲ್ಲಿ ಸಿದ್ದೇಶ್ವರ ಅವರ ಪಾತ್ರ ದೊಡ್ಡದಿತ್ತು. ವಿಶೇಷವಾಗಿ ನನ್ನನ್ನು ಮಂತ್ರಿ ಮಾಡಿದ್ದು ಕೇಂದ್ರದವರು, ರಾಜ್ಯದವರು ಅಲ್ಲ. ಹೌದು, ಕೇಂದ್ರದವರೇ ಮಂತ್ರಿ ಮಾಡಬೇಕಾಗಿತ್ತು, ರಾಜ್ಯದಲ್ಲಿ ಅವರೇನು MLA ಹಾಕಿರಲಿಲ್ಲ, ಅದು ಬೇರೆ ಮಾತು. ಆದರೆ ಅವ್ರಿಗೂ ಕೂಡ ಆಸೆ ಇದ್ದಿರ್ಬೋದು ನನ್ನನ್ನು ರಾಜ್ಯಕ್ಕೆ ಬಳಕೆ ಮಾಡಿಕೊಳ್ಳಿ ಅಂತೇಳಿ. ದುಡ್ಡು ಮಾಡಿಲ್ಲ, ನಾನು KJPಗೆ ಹೋಗಿಲ್ಲ, ಬ್ರಿಗೇಡ್ಗೂ ಹೋಗಿಲ್ಲ ನಾನು. ಅಂದರೆ ಯಾರ್ಯಾರು ಯಾವ್ಯಾವ ಸ್ವರೂಪದಲ್ಲಿ ಇವರೆಲ್ಲ ರಾಜಕಾರಣ ಮಾಡಿದ್ದಾರೆ ಬಿಜೆಪಿಯವರು ಅನ್ನೋದನ್ನು ಸಿದ್ದೇಶ್ವರ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ರೂ ನನಗೆ ಅನ್ಯಾಯ ಮಾಡಿದ್ರು ಅಂತೇಳಿ. ಯಡಿಯೂರಪ್ಪ CM ಮಾಡುವಾಗ ಪಕ್ಷೇತರ ಶಾಸಕರನ್ನು ನಾವು ಕರೆತಂದ್ವಿ. ಪಕ್ಷೇತರ ಶಾಸಕರುಗಳನ್ನು ಕರೆತಂದು ಅವರ ಸರ್ಕಾರ ರಚನೆ ಮಾಡುವಂಗೆ ಮಾಡಿದ್ದು ನಾವುಗಳು ಅನ್ನೋದನ್ನು GM ಸಿದ್ದೇಶ್ವರ ಅವರು ಕೂಡ ನೆನಪು ಮಾಡಿಸಿದ್ದಾರೆ. ಹಳೆಯ ಘಟನೆಗಳನ್ನು ಮೆಲುಕು ಹಾಕ್ತಾನೆ BSY ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯದ್ದೇ ನಾಯಕರುಗಳು. ಈ ಮೂಲಕ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದರೆ ಬಿಜೆಪಿಯ ನಾಯಕರುಗಳಿಗೆ ದಾವಣಗೆರೆಯಲ್ಲೇ ಧ್ರುವೀಕರಣ ಆಗುತ್ತಂತೆ ಬಿಜೆಪಿಯದ್ದು. ದಾವಣಗೆರೆಯಲ್ಲಿ ಅತೃಪ್ತ ಶಾಸಕರು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಅದರಲ್ಲಿ ಹಿರಿಯ ನಾಯಕರುಗಳಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಹಾಲಿ ಶಾಸಕರುಗಳು ಇವರೆಲ್ಲರೂ ಕೂಡ ಜೊತೆ ಸೇರಿದರು. 2028ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರೋ ದಿಕ್ಸೂಚಿ ಇದು. ಅಂದರೆ ದಾವಣಗೆರೆಯಲ್ಲಿ ಇವರು ಮಾಡಿರುವಂತಹ ಸಮಾವೇಶನೇ ಬಿಜೆಪಿ ಅಧಿಕಾರಕ್ಕೆ ಬರುವಂಥ ದಿಕ್ಸೂಚಿ. ಬಿಜೆಪಿ ರಾಜಕೀಯ ಧ್ರುವೀಕರಣ ಆಗೋದೇ ದಾವಣಗೆರೆಯಿಂದ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾಕಂದರೆ ದಾವಣಗೆರೆ ಕರ್ನಾಟಕದ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು, ಮಧ್ಯದಲ್ಲಿ ಇರುವಂತಹ ಪ್ರದೇಶ. ಹೀಗಾಗಿ ಸಿದ್ದೇಶ್ವರ ಬೆನ್ನಿಗೆ ಚೂರಿ ಹಾಕಿದವರಿಗೆ ರಾಜಕೀಯದ ಪಾಠ ಕಲಿಸುವಂತಹ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಸಿದ್ದೇಶ್ವರ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಇವರುಗಳು ಅಂತ ಬಹುಶಃ ಅವರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿದ್ದುಕೊಂಡೇ ಬಿಜೆಪಿ ಬಾವುಟವನ್ನು ಹಾರಿಸುವಂತಹ ಶಪಥವನ್ನು ಮಾಡಿದ್ದಾರೆ. ಅವ್ರದ್ದು ಬೇರೆ ಪಕ್ಷ ಅಲ್ಲ, ಬಂಡಾಯ ಅಂತ ಹೇಳ್ಕೊಂಡು ಬೇರೆನೇನೋ ಮಾಡ್ತೀವಿ ಅಂತ ಹೇಳಿಲ್ಲ, ಬಿಜೆಪಿಯದ್ದೇ ಜೆಂಡಾ, ಅದನ್ನೇ ಅಜೆಂಡಾ ಮಾಡಿಕೊಂಡು ನಾವು ಹೋಗ್ತೀವಿ. ಯಾರಿಗೆ ಸಿದ್ದೇಶ್ವರ ಅವರಿಗೆ ಅನ್ಯಾಯ ಮಾಡಿದಂಥವ್ರು, ಬೆನ್ನಿಗೆ ಚೂರಿ ಹಾಕಿದಂಥವ್ರು, ಅಂಥವರ ವಿರುದ್ಧ ನಾವು ಪಕ್ಷವನ್ನು ಕಟ್ಟಿ ತೋರಿಸ್ತೀವಿ ಅಂತೇಳಿ. ಇನ್ನು ಯಡಿಯೂರಪ್ಪನವರು ಯಾಕೆ ಇವತ್ತಿನ ಕಾರ್ಯಕ್ರಮ ಬರಲಿಲ್ಲ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಬಂಡಾಯ ನಾಯಕರುಗಳು. ನೋಡಿ, ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರು ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ, ದಾವಣಗೆರೆಯಲ್ಲಿ GM ಸಿದ್ದೇಶ್ವರ ಇವರುಗಳು ಪವರ್ ಸೆಂಟರ್ಗಳಾಗಿದ್ದರು. ಯಡಿಯೂರಪ್ಪ ಸಿದ್ದೇಶ್ವರ ಹಿಂದೊಮ್ಮೆ ಗೆಳೆಯರು, ಈಗ ಬದ್ಧ ವೈರಿಗಳಾಗ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಅವರ ಮಾತುಗಳು ಅದನ್ನು ಬಿಂಬಿಸ್ತಾ ಇರುವಂಥದ್ದು ಕೂಡ ನಮಗೆ ಗೊತ್ತಾಗ್ತಿದೆ. ಸಿದ್ದೇಶ್ವರ ಬರ್ತ್ಡೇಗೆ ಬರದೆ ಕೇವಲ Xನಲ್ಲಷ್ಟೇ ಶುಭಾಶಯದ ಪೋಸ್ಟನ್ನು ಯಡಿಯೂರಪ್ಪ ಅವರ ಕಡೆಯಿಂದ ಪೋಸ್ಟ್ ಮಾಡಲಾಗಿದೆ. ಆ ಮೂಲಕ ಅವರು ವರ್ಚುವಲ್ ಆಗಿ ವಿಶ್ ಮಾಡಿದರೆ, ಇವರು ವರ್ಚುವಲ್ ಆಗಿ ಅದಕ್ಕೆ ಬಹುಶಃ ಉತ್ತರವನ್ನು ಕೊಟ್ಟಿರ್ತಾರೆ. ಹಿರಿಯ ಸಂಸದ ಗೋವಿಂದ ಕಾರಜೋಳ ಬಂದರೂ ಕೂಡ ಯಡಿಯೂರಪ್ಪನವರು ಬರಲಿಲ್ಲ ಅಂತೇಳಿ. ಪಕ್ಕದ ಕ್ಷೇತ್ರದವರೇ ಆಗಿರುವಂತಹ ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ, ಆದರೆ ಯಡಿಯೂರಪ್ಪನವರು ಬರಲಿಲ್ಲ. ಯಡಿಯೂರಪ್ಪ ಬೆನ್ನಿಗೆ ನಿಂತಿದ್ದ ಸಿದ್ದೇಶ್ವರಿಗೆ ಇದೆಂಥ ಅವಮಾನ, ಈ ರೀತಿಯಂಥ ಅವಮಾನವನ್ನು ಇವರು ಮಾಡಬಾರ್ದಾಗಿತ್ತು, ಇದೊಂದು ರೀತಿಯಲ್ಲಿ ಅಪರಾಧ ಇದು ಅನ್ನುವ ಮಟ್ಟಿಗೂ ಕೂಡ ರೆಬೆಲ್ಸ್ ನಾಯಕರು ಮಾತನಾಡಿದ್ದಾರೆ. BSY ಅವರನ್ನು ಕೆಣಕಿದ ಬಿಜೆಪಿಯ ರೆಬೆಲ್ ನಾಯಕರು ಈ ಮೂಲಕ ಯಡಿಯೂರಪ್ಪ ಅವ್ರನ್ನ ಕೆಣಕಿದ್ದಾರೆ. ಯಾವ ಕಾರಣಕ್ಕಾಗಿ ನೀವು ಬಂದಿಲ್ಲ ಅಂತೇಳಿ ಪ್ರಶ್ನಿಸಿದ್ದಾರೆ. ಆ ಮೂಲಕ ತಮ್ಮ ಸಿಟ್ಟನ್ನು, ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಬಿಜೆಪಿಯ ಬಂಡಾಯ ಟೀಮ್ನ ನಾಯಕರುಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಲಿಂಬಾವಳಿ ಹಾಗೂ BP ಹರೀಶ್ ಅವರು ಮಾತನಾಡಿದರೆ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೇನೆ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂಥವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರಂತ ಸಿದ್ದೇಶ್ ಅವರೇ ಹೇಳ್ಬೇಕು. ಇಂಥವನಿಗೆ ಸೀಟ್ ಕೊಟ್ರೆ ಇಷ್ಟು ಓಟ್ನಿಂದ ನಾವು ಗೆಲ್ಲಕ್ ಸಾಧ್ಯ ಇದೆ, ಇಂಥವನ್ನ ಗೆಲ್ಸುವಂತ ಅಭಿಪ್ರಾಯ ಜನರಲ್ಲಿದೆ. ರಾಜ್ಯ ಮಟ್ಟದ ಅನೇಕ ಸಮಸ್ಯೆಗಳಿಗೆ ಲೂಬ್ರಿಕಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಆ ಕುಟುಂಬಕ್ಕೇನೆ ಇದು ಅನ್ಯಾಯ ಮಾಡಿರ್ತಕ್ಕಂಥದ್ದು ಯಾರು ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅನ್ಯಾಯ, ಮೋಸ ಬಹಳಷ್ಟು ಬೇಗ ವಿಶ್ವವನ್ನೇ ತಿರುಗಾಡ್ಕೊಂಡು ಬರ್ತದೆ. ಆದರೆ ನ್ಯಾಯ ಬಹಳ ತಡವಾಗಿ ನ್ಯಾಯಕ್ಕೆ ಜಯ ಸಿಗ್ತದೆ. ಇವತ್ತಿಲ್ಲಿರ್ತಕ್ಕಂಥವರೆಲ್ಲ ಪ್ರಾಮಾಣಿಕರು. ಅರವಿಂದ್ ಲಿಂಬಾವಳಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು.
ಇವತ್ತು ಅವರ ನಾಯಕತ್ವದಲ್ಲಿ ಇವತ್ತು ನಾವು ಪಕ್ಷವನ್ನ ಪ್ರಾಮಾಣಿಕವಾಗಿ ಸಂಘಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥವ್ರು. ಹೀಗೆ ಇಲ್ಲಿ ಇವ್ರುಗಳು ಹೇಳ್ತಾ ಇರುವಂತಹ ಮಾತು ಇವೆಲ್ಲವೂ ಕೂಡ ತೋರಿಸ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ರೆಬಲ್ ನಾಯಕರು ಅತ್ಯಂತ ಸ್ಪಷ್ಟವಾಗಿ ತಮ್ಮ ಕಾರ್ಯಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ. ಸಿಗುವ ಪ್ರತಿಯೊಂದು ಅವಕಾಶವನ್ನು ಕೂಡ ಸದ್ಬಳಕೆ ಮಾಡಿಕೊಳ್ಳಬೇಕು. ಅದು ಬರ್ತ್ಡೇ ಕಾರ್ಯಕ್ರಮಗಳಿರಬಹುದು, ಅದು ದೇವಸ್ಥಾನದ ಕಾರ್ಯಕ್ರಮಗಳಿರಬಹುದು, ಅಲ್ಲಿ ತಾವೆಲ್ಲರೂ ಕೂಡ ಜೊತೆಯಾಗಿ ಹೋಗಬೇಕು, ಜೊತೆಯಾಗಿ ಕಾಣಿಸ್ಕೊಳ್ಬೇಕು. ದೇವಸ್ಥಾನದ ಕಾರ್ಯಕ್ರಮ ಆದರೂ ಸರಿ, ಬರ್ತ್ಡೇ ಕಾರ್ಯಕ್ರಮ ಆದರೂ ಸರಿ, ಮದುವೆ ಕಾರ್ಯಕ್ರಮ ಆದರೂ ಸರಿ, ಇಲ್ಲಿ ನಾವು ಜೊತೆಯಾಗಿ ಇರಬೇಕು. ಮತ್ತು ಎಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಯಾಕಂದರೆ ಅದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ, ಪಕ್ಷದ ಪರ್ಮಿಷನ್ ಬೇಕಾಗಿಲ್ಲ. ದೇವಸ್ಥಾನದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಪಕ್ಷದ ಪರ್ಮಿಷನ್ ಬೇಕಾಗಿಲ್ಲ. ಇಲ್ಲಿ ಯಾರ್ದೋ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಪಕ್ಷದವರೇನು ಒಪ್ಪಿಗೆಯನ್ನು ಕೊಡಬೇಕಾಗಿಲ್ಲ. ಅದೊಂದು ಖಾಸಗಿಯಾಗಿರ್ತಕ್ಕಂಥ ಕಾರ್ಯಕ್ರಮ, ಅದರಲ್ಲಿ ಎಲ್ಲ ಪಕ್ಷದವ್ರನ್ನೂ ಕೂಡ ಆಹ್ವಾನವನ್ನು ಮಾಡಬಹುದು. ಹಾಗೆಯೇ ಸಮಾನ ಮನಸ್ಕರು ಸೇರ್ಕೊಳ್ಬಹುದು. ಇದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ. ಈಗ ಇಲ್ಲಿ ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ. ಅವರೇನು ಯಾವತ್ತು ರೆಬಲ್ ಟೀಮ್ನಲ್ಲಿ ಗುರುತಿಸ್ಕೊಂಡಂಥವರಲ್ಲ, ಆದರೆ ಅವರು ಕೂಡ ಬಂದಿದ್ದಾರೆ, ವೆಲ್ ವಿಷರ್ ಆಗಿ ಬಂದಿದ್ದಾರೆ. ಇಂತಹ ನಾಯಕರುಗಳು ಕೂಡ ಜೊತೆ ಸೇರೋದಕ್ಕೆ ಒಂದು ಅವಕಾಶ ಆಗುತ್ತೆ, ವೇದಿಕೆ ಆಗುತ್ತೆ. ಹೀಗೆ ವೇದಿಕೆ ಸೃಷ್ಟಿ ಮಾಡುತ್ತೆ. ಇವೆಲ್ಲವೂ ಕೂಡ ಅರವಿಂದ ಲಿಂಬಾವಳಿಯವರು ಬಿಜೆಪಿಯಲ್ಲಿ ಹಿಂದೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಲ್ಲಿ ಬಿ ಪಿ ಹರೀಶ್ ಅವರು ಹೇಳಿದ್ರು, ನಮ್ಮ ಮಾರ್ಗದರ್ಶಕರು ಅಂತ ಅರವಿಂದ್ ಲಿಂಬಾವಳಿ ಅವರನ್ನ ಹೇಳ್ತಾ ಇದ್ರು. ಆ ಮಟ್ಟಿಗೆ ತಂತ್ರಗಾರಿಕೆಯನ್ನು ಇಲ್ಲಿ ರೆಬೆಲ್ಸ್ ತಂಡ ರೂಪಿಸ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಅಲ್ಲಿ ಭಾಷಣ ಮಾಡೋದಕ್ಕೆ ಪ್ರತಾಪ್ ಸಿಂಹ ಅಂತವರು ಕೂಡ ಹೋಗಿದ್ರು. ಪ್ರತಾಪ್ ಸಿಂಹ ಅಂತವರು ಕೂಡ ಮಾತನಾಡಿದ್ದಾರೆ. ಭಾಳ ವಿಚಾರಗಳನ್ನು ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರೇ ಖುದ್ದಾಗಿ ಹೇಳ್ಕೊಂಡಿದ್ದಾರೆ, ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ಮತ್ತು BJP ಹೈಕಮಾಂಡ್ಗೂ ಕೂಡ ಈ ರೆಬೆಲ್ಸ್ ತಂಡ ಮುಟ್ಟಿಸ್ತಾ ಇರುವಂತಹ ವರದಿ ಅಥವಾ ಮಾಹಿತಿ ಏನಾದರೂ ಇದ್ದರೆ ಅದು ದಾವಣಗೆರೆ, ಗೆಲ್ಲಬಹುದಾಗಿರ್ತಕ್ಕಂತಹ ದಾವಣಗೆರೆಯನ್ನು ಸೋತ್ವಿ. ಆ ಸೋಲಿಗೆ ಕಾರಣನೇ ಬೆನ್ನಿಗೆ ಚೂರಿ ಹಾಕಿದ್ದು. ಆ ವಿನ್ನಿಂಗ್ ಮಾರ್ಜಿನ್ ಇಷ್ಟು ಇರಬೇಕಿತ್ತು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡು ನಾವು ಕ್ಯಾಂಡಿಡೇಟ್ ಹಾಕಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವು ಸರಿಯಾದಂಥ ಕ್ಯಾಂಡಿಡೇಟನ್ನು ಹಾಕಲಿಲ್ಲ. ಇದರಿಂದಾಗಿ ನಾವು ಸೋತಿದ್ದೀವಿ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು. ಈ ಪಾಲಿಟಿಕ್ಸನ್ನು BJP ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಯಾವ ಸ್ವರೂಪದಲ್ಲಿ BJP ಒಳಗಡೆ ಮತ್ತಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.